ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಂಗ್ ನಮ್ಮ ಅಪ್ಪ ಅಮ್ಮ ಸತ್ತಾಗ್ಲೋ ನನ್ನ ಅನಾಥೆ ಆಗಿರ್ಲಿಲ್ಲ. ನಮ್ಮ ಅಣ್ಣ ನನಗಿದ್ದ, ಅವನೇ ನನಗೆ ಅಪ್ಪ ಅಮ್ಮ ಎಲ್ಲಾನು ಆಗಿದ್ದ. ಇವತ್ತು ನಿಮ್ಮ ಮಗನಿಂದ ನಿಜವಾಗ್ಲೂ ಅನಾಥೆ ಆಗ್ಬಿಟ್ಟೆ ಜ್ಯೋತಿ. ಅಷ್ಟೆಲ್ಲ ಹೇಳಿದ್ರು ನಾನು ಇವನ್ ಪರವಾಗಿ ನಿಂತ್ಕೊಂಡು ನಮ್ಮ ಅಣ್ಣನ್ಗೆ ನಾನು ದ್ರೋಹ ಮಾಡ್ಬಿಟ್ನಲ್ಲ. ಜ್ಯೋತಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಜ್ಯೋತಿ. ನೀನಷ್ಟು ಹೇಳಿದ್ರು ಇವನೇ ತಪ್ಪಾಪಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಜ್ಯೋತಿ. ಅಯ್ಯೋ ಪಾಪಿ ನನ್ ಮಾವನ್ ಕೊಂದ್ಬಿಟ್ಟಿಯಲ್ಲೋ, ನನ್ ಜೀವನನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲೋ. ಯಾಕೋ ಆಯ್ತು ಬರೀದ ಅಣ್ಣ ಅಂತ ಕರೀತಿದ್ನಲ್ಲೋ. ಅಲ್ಲ ಅವ್ರ ತಂಗಿಗೋಸ್ಕರ ಜೀವನನೇ ಕೊಟ್ಬಿಟ್ರು. ನೀನೇನ್ ಮಾಡ್ದೆ? ತಾಳಿ ಭಾಗ್ಯನೇ ಕಿತ್ಕೊಂಡ್ಬಿಟ್ಟಿಯಲ್ಲೋ. ನನ್ ತಾಳಿ ಭಾಗ್ಯನ ವಾಪಸ್ ಕೊಡು. ಎದಳು ಕೊಡು. ನನ್ ಗಂಡ ನಂಗೆ ವಾಪಸ್ ಕೊಡು. ನನ್ ತಾಳಿ ಭಾಗ್ಯನ ವಾಪಸ್ ಕೊಡು. ಅಲ್ವೋ ಅವರು ಬದುಕಿರೋವರೆಗೂ ನನ್ ತಂಗಿ ಗಂಡ ಅಂತ ನಿಮ್ ಸಂತೋಷದಲ್ಲೇ ಅವ್ರ ಸಂತೋಷ ನೋಡ್ತಾ ಇದ್ರು. ಅವ್ರ ಜೀವ ಕಿತ್ಕೊಂಡ್ಬಿಟ್ರಿ ಅಲ್ಲೋ. ಏನೋ ಮೋಸ ಮಾಡಿದ್ದೆ ನಾನು ನಿಂಗೆ, ನಿನ್ನಂತವ್ನು ಬದುಕಿರ್ಬಾರ್ದು. ಬಿಡು. ಇವನ್ ಕೈ ಮುಟ್ಟಿ ನಿನ್ ಕೈಯಾಗ ಮೈಲ್ಗೆ ಮಾಡ್ಕೋತೀಯ? ನೀ ಸುಮ್ಮನೆ ಇರೋ. ಕೊಲೆಗಾರ ಪಾಪಿ, ನಿನ್ಗೇನ್ ಕೇಳ್ಗಲ್ಲ ಬಂತು? ದೇವ್ರಂತ ಮನುಷ್ಯನ್ನೇ ಕೊಂದು ಬಿಟ್ಟಿದ್ಯಲ್ಲೋ. ನೀನು ನಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಣೋ. ಇದೇ ಕೈಯಿಂದ ನಿಮ್ಮಿಬ್ರಿಗೂ ಕೈ ತುತ್ಕೊಟ್ಟು ಬೆಳೆಸ್ದೆ. ಒಂದೇ ತರ ನೋಡ್ದೆ. ನನ್ ಪ್ರೀತಿಲಿ ಏನೋ ಕಡಿಮೆ ಆಗಿತ್ತು. ನಿನ್ಗೇನೋ ಕಡಿಮೆ ಆಗಿತ್ತು. ಅವನ್ ದೇವರಾದ. ನೀನು ರಾಕ್ಷಸ ಆಗ್ಬಿಟ್ಟಿಯಲ್ಲೋ. ನಿನ್ನಂತ ರಾಕ್ಷಸ ನನ್ನ ಹೊಟ್ಟೆಲಿ ಯಾಕೋ ಹುಟ್ಟದೆ? ಯಾಕೆ ಹುಟ್ಟೋ? ಅಯ್ಯೋ ಶಿವರಾಜು, ಅಯ್ಯೋ. ಹೋಗಿ ತಂಗಿ ಅಂತ ಹೇಳೋ ಜ್ಯೋತಿ ಕುಂಕುಮನೆ ಅಳಿಸ್ಬಿಟ್ಟಿಯಲ್ಲೋ ಪಾಪಿ. ಈ ವಿಷಯ ಏನಾದ್ರೂ ಊರ್ ಜನಕ್ಕೆ ಗೊತ್ತಾದ್ರೆ ಅವ್ರು ನಿನ್ನ ಕಲ್ ತಕೊಂಡು ಹೊಡೆದು ಸಾಯಿಸ್ತಾರೆ. ನೀನ್ ಸಾಯ್ಬೇಕು.
ದೇವ್ರು ನಿನಗೆ ಕೊಡೋ ಶಿಕ್ಷೆ. ಥು, ಪಾಪಿ. ಅಯ್ಯೋ, ಏಯ್, ಆ ಕಾಲದಲ್ಲಿ ಬುದ್ಧನಂತ ದೇವತಾ ಮನುಷ್ಯನ್ ನೋಡಿ ಅಂಗುಲಿ ಮಾಲ್ನಂತ ರಾಕ್ಷಸ ಮನುಷ್ಯನಾಗ್ ಬದಲಾದ್ನಂತೆ. ಆದ್ರೆ ನೀನು ದೇವ್ರಂತ ನನ್ನ ಅಳಿಯನ್ ಕೊಂದಿದೀಯ ಅಂದ್ರೆ ನೀನು ಬ್ರಹ್ಮ ರಾಕ್ಷಸ ಕಣೋ, ಬ್ರಹ್ಮ ರಾಕ್ಷಸ. ಸಾಕು, ಸುಮ್ಮನೆ ಇದೆ. ಯಾವ ಕೊಲೆನೂ ಮಾಡಿಲ್ಲ. ನನ್ನ ಮೇಲೆ ಪ್ರೀತಿಯಿಂದ ಅವನು ತಾನೇ ಮಾಡಿದೆ ಅಂತ ತಪ್ಪು ಒಪ್ಕೋತಾ ಇದ್ದಾನೆ. ಸರ್, ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗ ನನಗೋಸ್ಕರ ಸುಳ್ಳು ಹೇಳ್ತಾ ಇದ್ದಾನೆ. ಸರ್, ಕೈ ಮುಗಿದು ಕೇಳ್ಕೊತೀನಿ, ಆ ಕೊಲೆ ನಾನೇ ಒಪ್ಕೋತೀನಿ. ನಾನು ಬೇಕಾದ್ರೆ ಜೈಲಿಗೆ ಹಾಕಿ. ನನ್ನ ಮಗ ಪಾಪ ಅವನು ಸಂಕಟ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಸರ್. ಅವನ್ನ ಬಿಟ್ಬಿಡಿ ಸರ್, ಬಿಟ್ಬಿಡಿ. ಅಪ್ಪ, ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಅಲ್ಲ ಮಗನೇ. ಅಪ್ಪ, ನಾನಾಗಲೇ ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಅನುಭವಿಸ್ತಾ ಇದ್ದೀನಿ. ನೋಡು, ಕೊಲೆ ಮಾಡಿದ ನಾನೇ, ಶಿಕ್ಷೆನೂ ನಾನೇ ಅನುಭವಿಸ್ತೀನಿ. ಇನ್ಸ್ಪೆಕ್ಟರ್, ನಡೆದಿದ್ದನ್ನೆಲ್ಲ ಹೇಳಿದ್ದೀನಿ. ಆದರೆ ಶಿವರಾಜುಗೆ ನಾನು ಹೊಡಿಬೇಕಂತ ಹೊಡಿಲಿಲ್ಲ. ಜಗಳ ನಡೆಯೋ ಸಮಯದಲ್ಲಿ ಶಿವರಾಜು ಗನ್ ತಗೊಂಡು ಎಲ್ಲನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಅನ್ನೋ ಭಯದಲ್ಲಿ ಅಲ್ಲೇ ಬಿದ್ದಿದ್ದು ರಾಡ್ ತಗೊಂಡು ಅವನ ತಲೆಗೆ ಹೊಡೆದ್ಬಿಟ್ಟೆ. ಆದ್ರೆ ಅವನು ಹಾಗೆ ಸಾಯ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್, ನಾನು ಅನ್ಕೊಂಡಿರ್ಲಿಲ್ಲ. ಅಂತೂ ಇಂತೂ ಖರೆ ಏನೈತಿ ಅದು ಹೊರಗೆ ಬಂದೈತಿ. ಜೋರಾಗಿ ಮಳೆ ಬಂದು ನಿಂತಂಗಾತ್. ಸರಿ, ನಿಮಗೇನು ತ್ರಾಸ ಆಗಕತ್ತೈತಿ ಅನ್ನೋದು ನನಗೆ ಅರ್ಥ ಆಕೈತಿ. ಆದ್ರೆ ಕಾನೂನಿಗೆ ಅದರದ್ದು ಆದ ಕ್ರಮ ಐತಿ. ದಯವಿಟ್ಟು ಸಪೋರ್ಟ್ ಮಾಡ್ರಿ. ನಿನ್